ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿರಾಸೆ. ಡಿಕೆ ಶಿವಕುಮಾರ್ ಅವರ ಆ ಒಂದು ನಿರಾಸೆಗೆ ಕಾರಣ ಏನಾಗಿರಬಹುದು? ನಿನ್ನೆಯಷ್ಟೇ ಇವತ್ತಷ್ಟೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಟಿದ್ರು. ಅಲ್ಲಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ದೆಹಲಿಗೆ ಹೊರಟಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಕೂಡ ಮಾಡಿದ್ರು. ಆದ್ರೆ ನಿರಾಸೆ ಯಾಕಾಗಿದ್ದು? ದೆಹಲಿಯಲ್ಲಿ ಆಗಿದ್ದಾದ್ರೂ ಏನ್? ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿರಾಸೆ. ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಸಿಗಲೇ ಇಲ್ವಾ ಅವಕಾಶ? ನಿನ್ನೆ ಸಂಜೆ ದೆಹಲಿಗೆ ಹೋಗಿದ್ದಂತಹ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಕೇಳಿದಂತಹ ಡಿಕೆ ಸಂಪುಟ ಪುನರ್ರಚನೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಪ್ಲಾನ್. ಆದ್ರೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲ್ ಭೇಟಿಯಾಗಿರುವಂತಹ ಡಿಕೆ ಸಂಜೆಯೇ ಬೆಂಗಳೂರಿಗೆ ವಾಪಸ್ ಆಗಲಿರುವಂತಹ ಡಿಕೆ ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರು, ಭೇಟಿಯಾಗ್ಲಿಕ್ಕೆ ಹೋಗಿದ್ರು. ಆದ್ರೆ ಭೇಟಿ ಮಾಡಬೇಕಾದ್ರೆ ಅವರಿಗೆ ರಾಹುಲ್ ಗಾಂಧಿ ಸಿಕ್ಕಲಿಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಯಾಕಾಗಿ ಪ್ರಶ್ನೆ ಉದ್ಭವ ಆಗಿದೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ನಿರಾಸೆಯಿಂದ ಮತ್ತೆ ಬಂದಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ನವೆಂಬರ್ ಕ್ರಾಂತಿಯ ಒಂದು ರಂಗು ಜೋರಾಗಿಯೇ ಎದ್ದಿದೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗದೆ ಹಾಗೆ ಕಳಿಸಿಬಿಟ್ಟ ರಾಹುಲ್ ಗಾಂಧಿ ಎನ್ನುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಭಾರಿ ದೊಡ್ಡ ನಿರಾಸೆಯಾಗಿದ್ದು, ಕುರ್ಚಿ ರಾಜಕಾರಣದಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿಗೆ ಸಿಕ್ಕಿಲ್ವ ಅವಕಾಶ ಎನ್ನುವಂತಹದ್ದು ಈಗ ಹೊರಗೆ ಬಂದಿದೆ. ನಿನ್ನೆ ಸಂಜೆ ದೆಹಲಿಗೆ ಹೋಗಿದ್ದಂತಹ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಭೇಟಿಯಾಗದೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಲಿಕ್ಕೆ ಅವಕಾಶಗಳೇ ಸಿಕ್ಕಿಲ್ಲ ಎನ್ನುವಂಥದ್ದು ಈಗ ಕೇಳಿ ಬಂದಿದೆ. ರಾಹುಲ್ ಗಾಂಧಿ ಅವರು ಆಗ ಬಿಹಾರದ ಎಲೆಕ್ಷನ್ ವಿಚಾರದಲ್ಲಿ ಬ್ಯುಸಿ ಇದ್ದಂತೆ ಕಾಣ್ತಾ ಇದೆ. ನಾನು ಎಲ್ಲೂ ಕೂಡ ಹೋಗೋದಿಲ್ಲ, ದೆಹಲಿಗಂತೂ ಮೊದಲೇ ಹೋಗೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು. ಬಟ್ ಡಿಕೆ ಶಿವಕುಮಾರ್ ಅವ್ರು ಹಂಗೇಳುವುದು ಕೂಡ ದೆಹಲಿಗೆ ಹಾರಿದ್ರು. ಸೊ ಇದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಪುನರ್ರಚನೆ ನಾಯಕತ್ವ ಬದಲಾವಣೆ ಈ ಬಗ್ಗೆಯೂ ಕೂಡ ಚರ್ಚೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ಳಬೇಕಾಗಿದ್ದಂತಹ ಡಿಕೆ ಶಿವಕುಮಾರ್ ಕ್ಯಾರೆ ಅಂತ ಇಲ್ಲ. ಅದೇ ವೇಣುಗೋಪಾಲ್ ಹಾಗೂ ಸುರ್ಜೇವಾಲ್ ಭೇಟಿಯಾಗಿರುವಂತಹ ಡಿಕೆ ಶಿವಕುಮಾರ್ ಸಂಜೆಗೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಡಿಕೆ ಶಿವಕುಮಾರ್. ಸೊ ಆ ಒಂದು ಕಾರಣಕ್ಕೆ ಹೋಗಿದ್ದ ಕೆಲಸ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರಿಗೆ ಭಾರಿ ನಿರಾಸೆಯಾಗಿದ್ದು, ಡಿಕೆ ಶಿವಕುಮಾರ್ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗುತ್ತೆ ಮುಂದೆ, ನವೆಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನವೆಂಬರ್ ಕ್ರಾಂತಿಯಲ್ಲಿ ಕುರ್ಚಿ ಯಾರಿಗೆ ಸಿಗುತ್ತೆ, ಕುರ್ಚಿಯನ್ನ ಬಿಟ್ಕೊಡೋರು ಯಾರು, ಕುರ್ಚಿ ಮೇಲೆ ಕುತ್ಕೊಳ್ಳೋರು ಯಾರು, ಕಾಯ್ಬೇಕಷ್ಟೆ. ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಭೇಟಿ ಅವಕಾಶ ಸಿಕ್ಕಿಲ್ಲ. ನಿನ್ನೆ ಸಂಜೆ ದೆಹಲಿಗೆ ಹೋಗಿದ್ದಂತಹ ಡಿಕೆ ಶಿವಕುಮಾರ್ ಬಟ್ ನಿನ್ನೆ ಸಾಯಂಕಾಲ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಡಿಕೆ ಶಿವಕುಮಾರ್ ಅವರು ಕೇಳಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಅಲ್ಲಗಿಳೆಯೋದು ಯತೀಂದ್ರ ಅವರು ಒಂದಿಷ್ಟು ಮಾತುಗಳನ್ನು ಆಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಮುಂದಿನ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇರುವಂತಹ ಆ ಒಂದು ಅಧಿಕಾರಕ್ಕೆ ಸೂಕ್ತವಾಗಿರುವಂತಹ ವ್ಯಕ್ತಿ ಅಂತಲೂ ಕೂಡ ಹೇಳಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ನಾನಾ ವಿಚಾರಗಳನ್ನ ಮಾತನಾಡಿದ್ರು. ಇದರ ನಡುವೆ ಹೈಕಮಾಂಡ್ ಕುರ್ಚಿ ವಿಚಾರವನ್ನ ಯಾರು ಮಾತಾಡಬೇಡಿ ಅಂತಂದ್ರೂ ಕೂಡ ಸಾಕಷ್ಟು ಜನ ನಾಯಕರು ಅದರ ಬಗ್ಗೆಯೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಅದೆಲ್ಲ ಒಂದ್ ಕಡೆಗಾದ್ರೆ, ನಾನು
ದೆಹಲಿಗೆ ಹೋಗೋದಿಲ್ಲ, ಹೈಕಮಾಂಡ್ ಅನ್ನ ಮೀಟ್ ಮಾಡುವುದಿಲ್ಲ, ಮಾತನಾಡುವುದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆದ್ರೆ ಅದೇನಾಯ್ತು ಏನೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ದೆಹಲಿಗೆ ಹಾರಿದ್ದಾರೆ. ಇದರ ಮಧ್ಯದಲ್ಲಿ ರಾಜಣ್ಣ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಏನು ಅಂತಂದ್ರೆ, ಯಾರಿಗೆ ಈ ಒಂದು ಸಚಿವ ಸಂಪುಟ ಸ್ಥಾನವನ್ನ ವಿಸ್ತರಣೆ ಮಾಡಲಿಕ್ಕೆ ಅಧಿಕಾರವನ್ನ ನೀಡಲಾಗುತ್ತೋ, ಯಾರಿಗೆ ಆ ಒಂದು ಅಧಿಕಾರವನ್ನ ಕೊಡ್ತಾರೋ ಅವರು ಮುಂದಿನ ಸಿಎಂ ಆಗೋದು ಪಕ್ಕ. ಸಿದ್ದರಾಮಯ್ಯ ಅವರೇನಾದ್ರೂ ಸಚಿವ ಸಂಪುಟ ಪುನರ್ರಚನೆಗೆ ಮಾಡಿದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಇಲ್ಲ ಬೇರೆ ಯಾರಾದ್ರೂ ಬಂದ್ರು ಅಂತಂದ್ರೆ ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಅವ್ರು ಮುಂದುವರಿತಾರೆ ಅಂತ ಹೇಳಿದ್ರು. ಸೊ ಇದೆಲ್ಲವನ್ನು ವಿಚಾರಗಳನ್ನ ತಲೆಯಲ್ಲಿಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಪುನರ್ರಚನೆ ನನಗೆ ಅಧಿಕಾರ ಕೊಟ್ಟಾಗ ಮಾತ್ರ ನಾನು ಮಾಡ್ತೇನೆ ಅಂತ ಹೇಳಿ ಮೋಸ್ಟ್ಲಿ ಹೇಳಲಿಕ್ಕೆ ಹೋಗಿರಬಹುದು ಅಂತ ಹೇಳಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೊಮ್ಮೆ ಚರ್ಚೆ ಆಗ್ತಾ ಇದೆ. ಇನ್ನು ಅಕ್ಟೋಬರ್ 31ರವರೆಗೆ ಡಿ ಕೆ ಶಿವಕುಮಾರ್ ಅವರು ಗಡುವನ್ನ ನೀಡಿದ್ದಾರೆ ಅನ್ನುವಂಥದ್ದು, ಹೈಕಮಾಂಡ್ಗೆ ಗಡುವನ್ನ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಒಂದ್ ಕಡೆ ಹೇಳ್ತಾ ಇದ್ರೆ, ಅಕ್ಟೋಬರ್ 31 ಈಗ ಬರ್ತಾ ಇದೆ. ಸೊ ಈಗ ನವೆಂಬರ್ ಕ್ರಾಂತಿಗೆ ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಡಿ ಕೆ ಶಿವಕುಮಾರ್ ಅವರ ಕನಸು ಏನಾದ್ರೂ ನುಚ್ಚುನೂರಾಗುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನೊಂದು ಕಡೆಗಾದ್ರೆ, ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಯಾಕೆ ನಿರಾಕರಿಸಿದ್ರು ಅನ್ನುವಂತಹ ಮಾತು ಇನ್ನೊಂದು ಕಡೆ. ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಯಾರ ಕೈಯಿಂದ ಮಾಡಿಸ್ಬೇಕು, ಯಾರ ಕೈಯಿಂದ ಮಾಡಬೇಕು ಅನ್ನುವಂತಹ ವಿಚಾರವನ್ನ ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆ ಮಾಡಬೇಕಾದ್ರೆ ಅಥವಾ ಚರ್ಚೆ ಮಾಡ್ಲಿಕ್ಕೆ ಹೋದಾಗ ನಿರಾಸೆ ಉಂಟಾಗಿದೆ. ಇನ್ನು ಸಂಜೆಯ ಬೆಂಗಳೂರಿಗೆ ವಾಪಸ್ ಆಗ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅಷ್ಟು ಸಿದ್ಧತೆಯನ್ನ ಒಂದ್ ಕಡೆ ಮಾಡ್ಕೊಂಡಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಯಾವ ಐಡಿಯಾವನ್ನು ಮಾಡ್ತಾರೆ, ಏನು ಮುಂದೆ ಅವರ ಒಂದು ಹೆಜ್ಜೆ ಏನು ಅಂತ ಹೇಳಿ ಸಿದ್ದರಾಮಯ್ಯ ಬೆಂಬಲಿಗರು ಕೂಡ ನೋಡ್ತಾ ಇದ್ದಾರೆ. ಸೊ ಇದಕ್ಕೆ ಕಾದು ನೋಡ್ಬೇಕಾಗಿದೆ, ಯಾರು ಈ ರೀತಿಯಾಗಿರುವಂತಹ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡ್ತಾರೆ, ಅವರು ಯಾರಿಗೆ ಸಿಎಂ ಸ್ಥಾನ ಒದಗಿ ಬರುತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.